ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಏಂಜಲ್ ಗೈಡೆನ್ಸನ್ನು ಶ್ರೀ ಕೃಷ್ಣ ಕಾರ್ಡಿನ ಮೂಲಕವೇ ತಗೋತಾ ಇದ್ದೀನಿ. ನೋಡಿ ಥಂಬ್ನೈಲಲ್ಲಿ ಏನು ನಿಮಗೆ ಒಂದು ಇಮೇಜನ್ನು ಕೃಷ್ಣರವರ ಇಮೇಜನ್ನು ಕೊಟ್ಟಿದ್ನು ಅದೇ ಕಾರ್ಡಿನ ಮೂಲಕವೇ ನಾವು ರೀಡಿಂಗನ್ನು ತಗೋತಾ ಇರೋದು. ಓಕೆ, ಸೊ ಈ ರೀಡಿಂಗು 12th ಫೆಬ್ರವರಿ ಟು 19th ವರೆಗಿನ ರೀಡಿಂಗ್ ಆಗಿರುತ್ತೆ. 12ನೇ ತಾರೀಕಿನಿಂದ 19ನೇ ತಾರೀಕಿನವರೆಗಿನ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ನಿಮ್ಮ ಸಿಚುಯೇಷನ್ಗಳು ಅಥವಾ ಸಂದರ್ಭಗಳು ಯಾವುದೇ ಇರ್ಬೋದು, ಕೃಷ್ಣ ಕಾರ್ಡಿನ ಕೆಲವೊಂದು ಗೈಡೆನ್ಸಿನ ಮೂಲಕ ನೀವು ಸೊಲ್ಯೂಷನ್ಸ್ಗಳನ್ನು ಅಥವಾ ಕೆಲವೊಂದು ದಾರಿಗಳನ್ನು ಕಂಡುಕೋಬೋದಾಗಿರುತ್ತೆ. ಓಕೆ, ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು. ಓಕೆ, ಸೊ ರೀಡಿಂಗ್ಗಳನ್ನು ತಗೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್. ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೂ ಕಲರ್ ಇರುವಂತಹ ಪೆನ್ನನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ 1 ಆಗಿರುತ್ತೆ. ವಾಚನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ. ನಿಮಗೆ ಈ ಎರಡು ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಆಪ್ಷನನ್ನು ಅಥವಾ ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದ ನಿಮ್ಮ ಸಿಚುಯೇಷನ್ಗಳಿಗೆ ತಕ್ಕ ಹಾಗೆ ಕೃಷ್ಣ ಸಂದೇಶಗಳನ್ನು ನೀವು ಶ್ರೀಕೃಷ್ಣರವರ ಸಂದೇಶಗಳನ್ನು ಪಡ್ಕೋಬಹುದಾಗಿರುತ್ತೆ. ಓಕೆ, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು. ಓಕೆ, ರೀಡಿಂಗನ್ನು ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಯಾರೆಲ್ಲ ಈ ಬ್ಲೂ ಕಲರ್ ಇರುವಂತಹ ಪೆನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ನಿಮ್ಮ ಸಿಚುಯೇಷನ್ಗಳು ಅಥವಾ ಸಂದರ್ಭಗಳು ಯಾವುದೇ ಇದ್ರೂ ಕೂಡ ನಿಮಗೆ ತಕ್ಕ ಹಾಗೆಯೇ ನಿಮ್ಮನ್ನು ಗಮನಿಸಿಯೇ ಸ್ಪಿರಿಟ್ಸ್ಗಳು ನಿಮಗೆ ಸಂದೇಶವನ್ನು ಕೊಡ್ತಾರೆ. ಆದರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ರೀಡಿಂಗ್ಗಳನ್ನು ಅಷ್ಟೇ. ಓಕೆ, ಸೊ ಸ್ಪಿರಿಟ್ಸ್ ಯಾರೆಲ್ಲ ಬ್ಲೂ ಕಲರ್ ಇರುವಂತಹ ಪೆನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಸಿಚುಯೇಷನ್ಗಳಿಗೆ ಈ ವಾರಕ್ಕೆ ಯಾವ ಗೈಡೆನ್ಸನ್ನು ಕೊಡ್ತೀರಾ ಸ್ಪಿರಿಟ್ಸ್? ಓಕೆ, ವೆರಿ ಗುಡ್. ಸೊ ಫ್ಲಿಪ್ ಆಗಿ ಕಾರ್ಡ್ಗಳು ಬಂದಿದೆ. ಸೊ ಇನ್ನೊಂದು ಕಾರ್ಡನ್ನು ತಗೊಂಬೇಡ. ಓಕೆ, ಇನ್ನೊಂದು ಮೆಸೇಜನ್ನು ಕೊಡೋದಾದ್ರೆ ಯಾವ ಮೆಸೇಜನ್ನು ಫೈಲ್ ನಂಬರ್ 1 ಅವರಿಗೆ ಕೊಡ್ತೀರಾ ಸ್ಪಿರಿಟ್ಸ್? ಓಕೆ, ಓಕೆ, ನಿಮ್ಮ ಕಾರ್ಡ್ಸ್ಗಳು ರೆಡಿ ಇದೆ. ರೀಡಿಂಗನ್ನು ನೋಡೋಣ. ಓಕೆ, ಓಕೆ, ಸೊ ನಿಮಗೆ ಕೃಷ್ಣನವರ ಸಂದೇಶದಲ್ಲಿ ಕೊಡ್ತಾ ಇರುವಂತಹದ್ದು ಮೊದಲನೆಯದ್ದೇನಪ್ಪ ಅಂದರೆ ತುಂಬ ಆಕರ್ಷಣೆಗಳಿಗೆ ಒಳಗಾಗಿ ಕೆಲವೊಂದು ಮೂವ್ಗಳನ್ನು ನೀವು ತಗೋತಾ ಇದ್ದೀರಾ. ಯಾವುದೋ ಒಂದು ಉತ್ಸಾಹ, ಒಂದು ಅಟ್ರಾಕ್ಷನ್ಸ್ಗಳಿಗೆ ಒಳಗಾಗಿ ನೀವು ಕೆಲವೊಂದು ಮೂವ್ಗಳನ್ನು ತಗೋತಾ ಇರುವಂತಹ ಸಾಧ್ಯತೆಗಳಿರುತ್ತೆ. ಅಂತಹ ಅಟ್ರಾಕ್ಷನ್ಸ್ ಅಥವಾ ಅಂತಹ ಕೆಲವೊಂದು ಆಕರ್ಷಣೆಗಳಿಗೆ ಮೂಮೆಂಟ್ಸ್ಗಳನ್ನು ತಗೊಳ್ಳುವಾಗ ಕೆಲವೊಂದನ್ನು ನೀವು ಅಸಡ್ಡೆ ಮಾಡ್ತಾ ಇದ್ದೀರಾ. ಕೆಲವೊಂದು ವಿಚಾರಗಳನ್ನು ಅಸಡ್ಡೆ ಮಾಡಿ ಮುಂದೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಎಷ್ಟೋ ವಿಚಾರಗಳು ನಿಮಗೆ ಗೊತ್ತಿದ್ರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿ ನೀವು ಮುಂದೆ ಹೋಗ್ತಾ ಇರುವಂತಹದ್ದು ಸ್ಪಷ್ಟವಾಗಿಯೇ ಗೊತ್ತಾಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾವುದೋ ಒಂದು ಆಕರ್ಷಣೆ, ಯಾವುದೋ ಒಂದು ಆಸೆಗೆ, ಯಾವುದೋ ಒಂದು ಲಾಭಗಳಿಗೆ ಅಥವಾ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ನೀವು ಮೂಗಳನ್ನು ತಗೋತಾ ಇದ್ದೀರೋ ಆ ಮೂಗಳಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ಬೇಕಾದ ಕೆಲವು ವಿಚಾರಗಳನ್ನು ಅಸಡ್ಡೆ ಮಾಡಿ ಅಥವಾ ನಿರ್ಲಕ್ಷ್ಯವನ್ನು ಮಾಡಿ ಮುಂದೆ ಹೋಗ್ತಾ ಇರುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಈ ಕಾರ್ಡನ್ನು ನೀವು ಕರೆಕ್ಟಾಗಿ ನೋಡಿದ್ದೀರಾ ಈ ಕಾರ್ಡು. ಸೊ ಈ ಕಾರ್ಡನ್ನು ಕರೆಕ್ಟಾಗಿ ನೋಡಿದಾಗ ನಿಮಗೆ ಕೃಷ್ಣರವರು ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಕೈಯನ್ನು ಹಿಂಗಿಟ್ಟು ತೋರಿಸ್ತಾ ಇದ್ದಾರೆ. ಸೊ ಕೈ ಮುಗಿದು ಏನೋ ನೀವು ಕೂತಿದ್ದೀರಾ, ಬಟ್ ಹೋಗುವಂತಹ ದಾರಿ ಬೇರೆ ಆಗಿದೆಯಲ್ಲ, ಇಂಡಿಫ್ರೆಂಟ್ ಆಗಿದೆಯಲ್ಲ. ತೋರಿಸುವಂತಹ ದಾರಿಯೇ ಒಂದು, ನೀವು ಹೋಗುವಂತಹ ದಾರಿಯೇ ಒಂದು.
ಬಿಕಾಸ್ ನಿಮ್ಮಲ್ಲಿರುವಂತಹ ಅಟ್ರಾಕ್ಷನ್ಸ್ ಯಾವುದೋ ಒಂದು ವ್ಯಾಮೋಹಕ್ಕೋಸ್ಕರವಾಗಿ ಇದ್ದಂತಹ ದಾರಿಯನ್ನು ಬಿಟ್ಟು ಬೇರೊಂದು ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನಗಳನ್ನು ಫೈಲ್ ನಂಬರ್ 1 ಅವರು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ, ಸಂಯಮ ಬೇಕು. ಯಾವುದೇ ಒಂದು ವಿಚಾರಗಳಿಗೂ ಒಂದು ತಾಳ್ಮೆ ಅನ್ನೋದು ಇರಬೇಕು, ಒಂದು ಸಹನೆ ಅನ್ನೋದು ಇರಬೇಕು. ಅದೆರಡೂ ಕೂಡ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಸಂಯಮ ಅನ್ನೋದು ನಿಮ್ಮಲ್ಲಿ ಇದ್ದಾಗ ಮಾತ್ರವೇ ನೀವು ಏನೋ ಒಂದು ವಿಚಾರವನ್ನ ಮುಂದಕ್ಕೆ ತಗೊಂಡೋಗುವಾಗ ಈಕ್ವಲ್ ಅನ್ನ ಗಮನಿಸ್ತೀರಾ, ಇಕ್ವಾಲಿಟಿಯನ್ನ ಗಮನಿಸ್ತೀರಾ. ಕರೆಕ್ಟ್ ಆಗಿದೆ, ಏನೋ ಒಂದು ಕರೆಕ್ಟಾಗೆ ಮಾಡ್ತಾ ಇದ್ದಾರೆ, ಎಲ್ಲವೂ ಕರೆಕ್ಟಾಗಿ ಮುಂದಕ್ಕೆ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆಯೋ ದೇವ್ರು ಅದು ನನ್ನ ಒಳ್ಳೆಯದಕ್ಕೆ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದನ್ನ ಗಮನಿಸೋದೇ ಇಲ್ಲ. ಗಮನಿಸದೆ ನೀವು ಮುಂದೆ ಮುಂದೆ ಹೋಗ್ತಾ ಇದ್ದೀರಾ, ಸಂಯಮವನ್ನ ಕಳ್ಕೊತಾ ಇದ್ದೀರಾ. ಈಕ್ವಲ್ ಆಗಿ ಇರಬೇಕು, ಒಂದು ಸಮಾನವಾದಂತಹ ರೀತಿಯಲ್ಲಿಯೇ ಇರಬೇಕು. ಒಂದು ಸಾರಿ ತುಂಬಾ ವೇರಿಯೇಷನ್ಸ್ಗಳನ್ನ ತಗೋತೀರಾ, ತುಂಬಾ ಭಕ್ತಿ ಇದೆ ಅನ್ನೋ ತರ ಸ್ಪಿರಿಚುಯಾಲಿಟಿಯ ಕಡೆಗೆ ಗಮನವನ್ನ ಕೊಡ್ತೀರಾ. ತದನಂತರದಲ್ಲಿ ಏನೋ ಅದಾದ ನಂತರದಲ್ಲಿ ಬೇರೊಂದು ವಿಚಾರಗಳಿಗೆ ನೀವು ಅಟ್ರಾಕ್ಷನ್ಸ್ ಆದಾಗ ಮತ್ತೆ ಪುನಃ ಲೋ ಡೌನ್ ಆಗ್ತೀರಾ ಅಥವಾ ಡೌನಿಗೆ ಬರ್ತೀರಾ. ಸೊ ಯಾವುದೋ ಒಂದು ವಿಚಾರದ ಬಗ್ಗೆ ಗಮನವನ್ನ ಕೊಡ್ತಾ ಇದ್ದವರು ಸಡನ್ ಆಗಿ ಬೇರೊಂದು ವಿಚಾರಕ್ಕೆ ಅಟ್ರಾಕ್ಷನ್ಸ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದರ ಅರ್ಥ ಆಗಿರತ್ತೆ. ನೆಕ್ಸ್ಟ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಧರ್ಮದ ಆದೇಶಗಳನ್ನ ಕರೆಕ್ಟ್ ಆಗಿ ಪಾಲನೆಗಳನ್ನ ಮಾಡು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣರವರು ಅರ್ಜುನನಿಗೂ ಅದನ್ನೇ ಹೇಳಿದ್ದು, ಧರ್ಮದ ಪಾಲನೆಗಳನ್ನ ಎಲ್ಲಿ ಮಾಡ್ತಾರೋ ಆಗ ಯಾವುದೇ ಕಷ್ಟಕ್ಕೂ ಸ್ಪಿರಿಚುಯಾಲಿಟಿಯ ಕಡೆಯಿಂದ ಸಪೋರ್ಟ್ ಅನ್ನೋದು ಖಂಡಿತವಾಗಿಯೂ ಇರತ್ತೆ. ಧರ್ಮದ ಆದೇಶಗಳನ್ನ ಪಾಲನೆಗಳನ್ನ ಮಾಡದೆ ಏನೋ ಒಂದು ಗೊತ್ತಿದ್ರು ಆ ಆದೇಶಗಳು ನಿಮ್ಗೆ ಆಗಿದ್ರು ಕೂಡ ಇದೇ ರೀತಿಯಲ್ಲಿ ಮುಂದೆ ಹೋಗ್ಬೇಕು ಅನ್ನೋಂತಹ ವಿಚಾರಗಳು ನಿಮ್ಗೆ ಗೊತ್ತಿದ್ರು ಅದನ್ನ ಮೀರಿ ಬೇರೊಂದು ಅಟ್ರಾಕ್ಷನ್ಸ್ಗಳ ಕಡೆಗೆ ಮೂವ್ಮೆಂಟ್ ಅನ್ನ ತಗೋತಾ ಇರ್ತೀರಾ. ಅಲ್ಲಿ ಕೆಲವೊಂದು ವಿಚಾರಗಳನ್ನ, ಬೇಕಾದ ವಿಚಾರಗಳನ್ನ ಅಸಡ್ಡೆ ಮಾಡಿ ನೀವು ಮೂವ್ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ನಿಮಗೆ ಇಲ್ಲಿ ಸೂಚನೆಯನ್ನ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಯಾವುದೋ ಒಂದು ಆಕರ್ಷಣೆಗೆ ಮುಂದೆ ಹೋಗ್ತಾ ಇದೆಯಾ, ಸೊ ಅದರಲ್ಲಿ ಕೆಲವೊಂದು ವಿಚಾರವನ್ನ, ಬೇಕಾದ ವಿಚಾರಗಳನ್ನ ಅಸಡ್ಡೆ ಮಾಡ್ತಾ ಇದೆಯಾ. ಇರಬೇಕಾದಂತಹ ತಾಳ್ಮೆ ಮತ್ತು ಸಂಯಮ ಎರಡೂ ಕೂಡ ನಿನ್ನಲ್ಲಿ ಇಲ್ಲ. ಆ ಎರಡೂ ಕೂಡ ನಿನ್ನಲ್ಲಿ ಇಲ್ಲದೆ ಇರೋದ್ರಿಂದ ಸಮಾನತೆ ಅನ್ನೋದು ನಿನಗೆ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಈಕ್ವಲ್ ಆಗಿ ಯಾವುದನ್ನು ಕೂಡ ಕೆಲಸಗಳನ್ನ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಒಂದು ರೀತಿ ಈಕ್ವಲ್ ಆಗಿ ಹೋಗ್ತಾ ಇದ್ದಂತಹ ಲೈಫಿನಲ್ಲಿ ಏರುಪೇರುಗಳನ್ನ ಮಾಡ್ಕೊಂಡಿರ್ತೀರಾ. ಸೊ ಧರ್ಮಕ್ಕನುಗುಣವಾಗಿಯೇ ನೀವು ಮುಂದೆ ಹೋಗ್ಬೇಕು. ಸ್ಪಿರಿಚುಯಾಲಿಟಿಯ ಕಡೆ ಏನು ನಿಮಗೆ ಕೆಲವೊಂದು ದಾರಿಗಳು ಇತ್ತೋ ಆ ದಾರಿಯಲ್ಲಿಯೇ ಹೋಗೋದ್ರಿಂದ ನಿಮ್ಗೆ ಕೆಲವೊಂದು ವಿಚಾರಗಳಲ್ಲಿ ಸಮಾಧಾನ ಅನ್ನೋದು ಸಿಗುತ್ತೆ ಹೊರತು ಬೇರೊಂದಕ್ಕೆ ಅಟ್ರಾಕ್ಷನ್ಸ್ ಆಗಿ ಮುಂದೆ ಹೋಗ್ತಾ ಇದ್ರೆ ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯ ರಿಸಲ್ಟ್ಗಳು ಖಂಡಿತವಾಗಿಯೂ ನಿಮ್ಗೆ ಸಿಗೋದಿಲ್ಲ. ಶುರುವಿನಲ್ಲಿ ಎಲ್ಲವೂ ಕೂಡ ಸರಿ ಅಂತ ಅನ್ಸಿದ್ರು ಕೂಡ ಹೋಗ್ತಾ ಹೋಗ್ತಾ ಅದರಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ, ಗಲಿಬಿಲಿಗಳಾಗತ್ತೆ, ನಷ್ಟಗಳಾಗತ್ತೆ. ಅದು ಫೀಲಿಂಗ್ಗಳ ನಷ್ಟ ಇರ್ಬೋದು, ಆರ್ಥಿಕವಾದಂತಹ ನಷ್ಟಗಳಿರ್ಬೋದು, ಆಗುವಂತಹ ಸಾಧ್ಯತೆಗಳಿರುತ್ತೆ. ತುಂಬಾ ಗಮನವನ್ನ ಕೊಟ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಈ ವಾರದ ಕೃಷ್ಣರವರ ಸಂದೇಶ ಫೈಲ್ ನಂಬರ್ 1 ಅವರಿಗೆ ಆಗಿರುತ್ತೆ. ಈ ತರಹದ ಗೈಡೆನ್ಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ 2. ಸೊ ವಾಚ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಹೌದಲ್ವಾ, ಇದು ಫೈಲ್ ನಂಬರ್ 2 ಆಗಿರತ್ತೆ. ಈ ವಾರಕ್ಕೆ ನಿಮಗೆ ಕೃಷ್ಣರವರ ಸಂದೇಶಗಳು, ನಿಮ್ಮ ಸಿಚುಯೇಷನ್ಗಳು ಅಥವಾ ಸಂದರ್ಭಗಳನ್ನ ಗಮನಿಸಿಯೇ ಸ್ಪಿರಿಟ್ಸ್ಗಳು ನಿಮ್ಗೆ ಯಾವ ಗೈಡೆನ್ಸ್ ಅನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ 2 ಅವರ ಡೀಟೇಲ್ಸ್ ಅನ್ನ ಅಥವಾ ಈ ವಾರದ ಗೈಡೆನ್ಸ್ ಅನ್ನ ಕೊಡಕ್ಕಾಗತ್ತಾ ಸ್ಪಿರಿಟ್ಸ್? ಐ ರಿಕ್ವೆಸ್ಟ್ ಯು. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಇನ್ನ 2 ಕಾರ್ಡ್ಗಳನ್ನ ತಗೊಳ್ಳೋಣ. ಓಕೆ, ಓಕೆ, ವೆರಿ ಗುಡ್. ಓಕೆ, ಸೊ ಈ ವಾರದ ಗೈಡೆನ್ಸಿನ ಸಂದೇಶಗಳು ರೆಡಿ ಇದೆ, ನೋಡೋಣ ಏನ್ ಸಂದೇಶವನ್ನ ಕೃಷ್ಣರವರು ಫೈಲ್ ನಂಬರ್ 2 ಅವರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಓಕೆ, ಓಕೆ, ಸೊ ಫೈಲ್ ನಂಬರ್ 2 ಅವರಿಗೆ ಏನ್ ಹೇಳ್ತಾ ಇದ್ದಾರೆ,
ಕಲ್ಯಾಣವಾಗಿರುವಂತಹ ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಿ ಯೂನಿವರ್ಸಿಗೆ ಒಳ್ಳೆಯದಾಗೋ ಥರ ಕೆಲವು ಕೆಲಸಗಳನ್ನು ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ನಿಮ್ಮಿಂದ ಯಾವುದೇ ಕೆಟ್ಟ ಕೆಲಸಗಳು ಆಗಬಾರ್ದು. ಎಲ್ಲರ ಹತ್ರ ನೀವು ಸ್ನೇಹ ಜೀವಿಯ ತರಹವೇ ಇರಬೇಕು. ಯಾವುದೇ ರೀತಿಯ ಮನಸ್ತಾಪಗಳನ್ನ ಮಾಡ್ಕೋಬೇಡಿ ನಿಮ್ಮ ಸಿಚುಯೇಷನ್ಸ್ಗಳಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ಈ ಕಾರ್ಡನ್ನು ನೀವು ಕರೆಕ್ಟಾಗಿ ನೋಡಿ. ಯಾವ ಪ್ರಾಣಿಯ ಜೊತೆಯಲ್ಲಿಯೂ ಅವರು ಭಿನ್ನಾಭಿಪ್ರಾಯಗಳನ್ನ ಕೃಷ್ಣರವರು ಇಟ್ಕೊಂಡಿಲ್ಲ, ಆರಾಮಾಗಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾ ಇರೋದು ಅಂದ್ರೆ, ನೀವ್ ಎಲ್ಲಿರ್ತೀರೋ ಅಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೋಬೇಡಿ, ಎಲ್ಲರ ಜೊತೆಯಲ್ಲಿಯೂ ಸಮಾನವಾಗಿಯೇ ಇರಿ, ಮತ್ತೆ ಎಲ್ಲರ ಜೊತೆಯಲ್ಲಿಯೂ ಖುಷಿಯಿಂದ ಇರುವಂತಹ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಒಳ್ಳೆಯ ಕೆಲಸಗಳನ್ನ ಮಾಡುವ ಕಡೆಗೆ ಹೆಚ್ಚು ಗಮನವನ್ನ ಹೆಚ್ಚು ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರ್ಡಿನಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸು ಇಲ್ಲ ನಿಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಳ್ಳೆ ಕೆಲಸಗಳನ್ನ ಮಾಡೋರಿಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸು ಆಗೋದಿಲ್ಲ, ನಾನು ನಿಮ್ಮನ್ನ ಕಾಪಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಒಳ್ಳೆಯ ಕೆಲಸವನ್ನ ಲೋಕ ಕಲ್ಯಾಣಾರ್ಥವಾಗಿ ಅಥವಾ ಯಾರಿಗೋ ಒಂದು ಒಳ್ಳೆಯದನ್ನ ಮಾಡೋದಕ್ಕೋಸ್ಕರವಾಗಿ ನೀವು ಮುಂದೆ ಹೆಜ್ಜೆಗಳನ್ನ ಇಡ್ತಾ ಇದ್ದೀರಾ. ಸೊ ಯಾವುದೇ ಅಡೆತಡೆ ಇಲ್ಲ, ಆರಾಮಾಗಿ ನೀವು ಮುಂದಕ್ಕೆ ಹೆಜ್ಜೆಗಳನ್ನ ನೆಮ್ಮದಿಯಿಂದ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಸ್ವಲ್ಪ ತಾಳ್ಮೆಯಿಂದ ಮುಂದೆ ಹೆಜ್ಜೆಗಳನ್ನ ಇಡಿ, ಯೋಚನೆಗಳನ್ನ ಮಾಡಿ. ನೀವು ಮಾಡುವಂತಹ ಕೆಲಸದಲ್ಲಿ ಹಿರಿಯ ವ್ಯಕ್ತಿಗಳ ಸಹಾಯವನ್ನ ಪಡ್ಕೊಂಡು ಅವರು ಯಾವ ದಾರಿಯಲ್ಲಿ ತೋರಿಸ್ತಾರೋ ಆ ದಾರಿಯಲ್ಲಿಯೇ ಹೋಗುವ ಪ್ರಯತ್ನಗಳನ್ನ ಮಾಡೋದ್ರಿಂದ ಯಾವ ಅಡೆತಡೆಗಳು ಕೂಡ ಬರೋದಿಲ್ಲ. ಸೊ ನೆಕ್ಸ್ಟು ಕೆಲವೊಂದು ವಿಚಾರಗಳಲ್ಲಿ ಕೃಷ್ಣ ಅಥವಾ ನೀವು ನಂಬುವಂತಹ ದೇವರ ಶರಣಾಗತಿಯನ್ನ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಿಕಾಸ್ ಯಾರೋ ಬಹಳ ದೊಡ್ಡದಾದಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಯೂನಿವರ್ಸಿನಲ್ಲಿ. ನಾನು ಎಲ್ಲರಿಗೂ ಅನ್ವಯ ಆಗತ್ತೆ, ಅಥವಾ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿಗಳಿಗೆ ಇದನ್ನ ಹೇಳ್ತಾ ಇದ್ದಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 2 ಅವರಿಗೆ. ಯಾಕೆ ಅಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ನೀವು ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದು ತುಂಬಾ ಒಳ್ಳೆಯದೇ, ಅದರಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಹಿರಿಯ ವ್ಯಕ್ತಿಗಳು ಅಥವಾ ನಿಮ್ಮ ಜೊತೆಯಲ್ಲಿ ಇರುವಂತಹ ಹಿರಿಯರು ಯಾರಿರ್ತಾರೋ ಅವರ ಸಹಾಯವನ್ನ ಪಡ್ಕೊಳ್ಳಿ. ಏನೇ ಬೇಕು ಅಂದ್ರೂ ಕೂಡ ನನಗೆ ಶರಣಾಗಿ, ಬೇರೆಯವರ ಮಾತನ್ನ ಕೇಳೋ ಅವಶ್ಯಕತೆ ಇಲ್ಲ. ಹಿರಿಯ ವ್ಯಕ್ತಿಗಳ ಸಜೆಷನ್ಸ್ ಅನ್ನ ತಗೊಳ್ಳಿ. ದಾರಿ ಏನಿದೆಯೋ ಆ ಕರೆಕ್ಟ್ ಆದಂತಹ ದಾರಿಯಲ್ಲಿ ಯಾರು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೋ ಅವ್ರ ಮಾತನ್ನ ಕೇಳಿಸ್ಕೊಂಡು ಮುಂದೆ ಹೋಗಿ. ಮತ್ತೆ ನಿಮಗೆ ಏನಾದರೂ ನನ್ನ ಸಹಾಯ ಬೇಕು ಅಂದ್ರೆ ನನಗೆ ಪ್ರತ್ಯೇಕವಾಗಿ ಶರಣಾಗತಿಯನ್ನ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಶರಣಾಗತಿಯನ್ನ ಮಾಡ್ಕೊಳ್ಳಿ, ದೇವರ ಹತ್ರ ಮಾತಾಡಿ, ಕನೆಕ್ಟಿವಿಟಿಯನ್ನ ತಗೊಳ್ಳಿ. ಸೊ ಪಾಲ್ ನಂಬರ್ 2 ಅವರಿಗೆ ಕನೆಕ್ಟಿವಿಟಿಯನ್ನು ತಗೊಳ್ಳೋದೇನೋ ಕಷ್ಟ ಆಗೋದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಸ್ಪಿರಿಚುಯಾಲಿಟಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಿರ್ತಾರೆ. ದೇವರೇ ನನ್ನ ಜೀವ, ನನ್ನ ಜೀವವೇ ದೇವರು ಕೊಟ್ಟಿದ್ದು, ಅವರು ನನಗೆ ಕನೆಕ್ಟ್ ಆಗ್ತಾರೆ, ನನ್ನ ಹತ್ರ ಮಾತಾಡ್ತಾರೆ, ನನಗೇನೋ ಒಂದು ವಿಚಾರವನ್ನು ಹೇಳ್ತಾರೆ ಅಂತ ಎಷ್ಟೋ ಗಂಟೆಗಟ್ಟಲೆ ಕೂತಿರ್ತಾರೆ ದೇವ್ರ ಮುಂದೆ. ಗಂಟೆಗಟ್ಟಲೆ ಅವ್ರ ಹತ್ರ ಕನೆಕ್ಟಿವಿಟಿ ತಗೊಳ್ಳೋ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಅವರಿಗೆ ಇದು ತುಂಬಾ ಅನ್ವಯ ಆಗುವಂತಹದ್ದು. ಮತ್ತು ಅವ್ರು ಏನೇ ಹೇಳ್ತಾ ಇದ್ದಾರೆ ಅಂದ್ರೆ, ನೀನು ನನಗೆ ಶರಣಾಗತಿಯಾಗು, ಶುದ್ಧ ಮನಸ್ಸಿನಿಂದ ಶರಣಾಗತಿಯಾಗು, ನೀನು ಒಳ್ಳೆಯ ವ್ಯಕ್ತಿ, ಸ್ನೇಹಪರ ಜೀವಿಯಾಗು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾರೇ ಆಗಿರ್ಲಿ, ನಿನ್ನ ಕೆಲಸವನ್ನ ಮಾಡುವಾಗ ನಿನ್ನ ಸುತ್ತಮುತ್ತ ಯಾವ ವ್ಯಕ್ತಿಗಳೇ ಬರಲಿ, ನೀನು ಅವರಿಗೆ ಫ್ರೆಂಡ್ಲಿ ಆಗಿರ್ಬೇಕು, ಸ್ನೇಹವನ್ನ ತೋರಿಸ್ಬೇಕು, ಮತ್ತೆ ಅವರಲ್ಲಿ ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೋಬಾರ್ದು. ಇಲ್ಲಿಯೂ ಲಾಸ್ಟ್ ಕಾರ್ಡಿನಲ್ಲಿಯೂ ಅದನ್ನೇ ಹೇಳಿದ್ದಾರೆ, ಫಸ್ಟ್ ಕಾರ್ಡಿನಲ್ಲಿಯೂ ಅದನ್ನೇ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲವೂ ಕೂಡ ಈ ಕಾರ್ಡಿನಲ್ಲಿ ಲಾಸ್ಟ್ ಕಾರ್ಡಿನಲ್ಲಿ ಇರೋದೇನೋ, ಸೊ ಹಸು, ಕುರಿ, ಚಿರತೆ, ಕೋತಿ, ನವಿಲು, ಮತ್ತೆ ಬೇರೆ ಬೇರೆ ನೀವು ನಿಮ್ಮ ಸಿಚುಯೇಷನ್ಗಳಲ್ಲಿ ಎಲ್ಲ ತರಹದ ವ್ಯಕ್ತಿಗಳು ಇರ್ತಾರೆ. ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಹೊಂದಾಣಿಕೊಂಡು ಮುಂದಕ್ಕೆ ಹೋಗುವ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನ್ ನೀವು ಕೆಲಸವನ್ನ ಮಾಡ್ತಾ ಇದ್ದೀರೋ ಪಾಯಲ್ ನಂಬರ್ 2 ಅವರು, ಅದು ಒಳ್ಳೆಯ ಕೆಲಸವೇ ಆಗಿರತ್ತೆ. ಅದರಲ್ಲಿ ಸ್ವಲ್ಪ ತಾಳ್ಮೆಯನ್ನ ಇಟ್ಕೊಳ್ಳಿ. ಯಾವುದೇ ಡಿಸ್ಟರ್ಬೆನ್ಸ್ ನಿಮ್ಮ ಕೆಲಸಗಳಿಗೆ ಖಂಡಿತವಾಗಿಯೂ ಬರೋದಿಲ್ಲ. ಸೊ ನಿಮ್ಗೆ ದೇವರ ಸಹಾಯ ಬೇಕು ಅಂದ್ರೆ ಪ್ರತ್ಯೇಕವಾಗಿ ಒಂಟಿಯಾಗಿದ್ದಾಗ ಧ್ಯಾನವನ್ನ ಮಾಡೋದ್ರ ಮೂಲಕ ಕನೆಕ್ಟಿವಿಟಿಯನ್ನ ತಗೊಂಡು ಮುಂದೆ
ಹೋಗಿ ಅನ್ನೋದನ್ನೇ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಪಾಲ್ ನಂಬರ್ 2 ಅವರ ಕೃಷ್ಣರವರ ಸಂದೇಶವಾಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬಾಯ್ ಬಾಯ್.